ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ವೈದೇಹಿ, ವೈದೇಹಿ, ಏನಾಯ್ತು? ಏನೂ ಆಗಿಲ್ಲ, ಎದ್ದೇಳಿ. ಒಂದ್ 5 ನಿಮಿಷ ಸುಮ್ನಿರು, ನಾನು ನೋಡ್ತೀನಿ. ಬೇಡ. ಅಯ್ಯಯ್ಯೋ, ಹುಷಾರಾಗಿ ನಡಿಬೇಕಲ್ವಾ? ಏನೂ ಆಗಿಲ್ಲ. ಹಾಸ್ಪಿಟಲ್ ಅಯ್ಯೋ ಅಯ್ಯೋ ಅಯ್ಯೋ, ಕೆಳಗಿಳಿಸಿ, ಎಲ್ರು ನೋಡ್ತಾ ಇದ್ದಾರೆ. ಇಷ್ಟ ಚಿಕ್ಕ ವಿಷಯಕ್ಕೆ ಹಾಸ್ಪಿಟಲ್ ಯಾಕೆ? ಕೆಳಗಿಳಿಸಿ ಪ್ಲೀಸ್. ಕೆಳಗಿಳಿಸಿ. ಏನೂ ಆಗಿಲ್ಲ, ಬಿಡಿ. ನೀನೊಂದು ನಿಮಿಷ ಸುಮ್ಮನೆ ಕೂತ್ಕೋ. ಏನ್ ಸೇಟು ಅಣ್ಣ, ಅಸ್ಲಿನಾ ನಕಲಿನಾ? ನಕಲಿನಾ, ಪಕ್ಕಾ ಒರಿಜಿನಲ್. ಯಾವುದೋ ಪುರಾತನ ಕಾಲದ ಥರ ಕಾಣ್ತಾ ಇದೆ. ಈಗ ಇದ್ರ ಬೆಲೆ ಲಕ್ಷಾಂತರ ರೂಪಾಯಿ ಇರುತ್ತೆ ಕಣೋ. ಯಾರು ತಂದಿದ್ದು? ಒಬ್ಬ ಹುಡುಗಿ ತಂದಿದ್ದಾರಣ್ಣ. ಹುಡುಗಿನಾ? ಮನೇಲಿರೋ ಬಂಗಾರನ ಕದ್ದು ಓಡೋಗ್ತಿದ್ದಾರೆ ಅನ್ಸುತ್ತೆ. ಆದ್ರೆ ಒಳ್ಳೇದೇ ಆಯ್ತು. ನಾವು ಅವ್ರಿಗೇನೋ ಒಂದು ಹೇಳಿ ಅಷ್ಟೋ ಇಷ್ಟೋ ಕೊಟ್ಟು ಕಳ್ಸೋಣ. ಇನ್ನೂ ಎಷ್ಟು ಹೊತ್ತು? ಒಡವೆ ಎಲ್ಲ ಚೆಕ್ ಮಾಡಿ ಬೆಲೆ ಕಟ್ಬೇಕಲ್ವಾ, ಅದಕ್ಕೆ ಟೈಮ್ ಆಗತ್ತೆ. ನೀನ್ ಸ್ವಲ್ಪ ಸುಮ್ಮನೆ ಇರು. ದುಡ್ಡನ್ನ ಕಂತೆ ಕಂತೆ ಕೊಡ್ತಾರೆ. ಕಾನ್ಸ್ಟೇಬಲ್ ಸರ್, ಬೇಗ ಬನ್ರಿ. ಓಕೆ ಸರ್. ಅಯ್ಯೋ ದೇವ್ರೆ, ಪೊಲೀಸ್ ಬಂದ್ರು. ಪೊಲೀಸ್ ಯಾಕೆ ಬಂದ್ರು? ರೈಡ್ಗೆ ಅವ್ರ ಕೈಗೆ ಸಿಕ್ಕಿದ್ರೆ ಅಷ್ಟೇ. ನಡಿ ಹೋಗೋಣ, ಬಾ ಬಾ ಬಾ, ಬೇಗ ಬಾ. ಲೇ, ಹಾ, ಎಲ್ಲ ಓಡೋಗ್ತೀಯಾ? ಗೋಲ್ಡ್ ಕೊಡಕ್ ಬಂದವ್ರನ್ನ ಹಿಡ್ಕೊಳ್ಳಿ. ಯಾರಾದ್ರೂ ಸಿಕ್ಕಿದ್ರಾ? ಇಲ್ಲ ಸರ್. ನಿನಗೆ? ನನ್ನ ಕೈಗೂ ಸಿಗ್ಲಿಲ್ಲ ಸರ್. ಹೇಯ್, ನಡಿಯೋ. ಶ್ರೇಯಾ, ನಡಿ, ಇಲ್ಲಿಂದ ಹೋಗೋಣ. ನಡಿ, ಮೊದಲು ಹೋಗೋಣ, ಬಾ. ಪರವಾಗಿಲ್ಲ, ನಡಿಬಹುದು, ಬಿಡಿ. ಜೊತೆಲಿ ನಾನು ಇದೀನಲ್ವಾ? ನಾನು ನೋವಲ್ಲಿದ್ದಾಗ ನೀನೇನು ನೋಡ್ಕೊಂಡು ಸುಮ್ಮನೆ ಇದೆಯಾ? ಬಾ, ಹುಷಾರು. ನೋಡಿದ್ರ ಅತ್ತೆ, ಒಬ್ರಿಗೋಸ್ಕರ ಒಬ್ರು ಅನ್ನಂಗೆ ಹೇಗ್ ಪ್ರೀತಿ ತೋರಿಸ್ತಿದ್ದಾರೆ ಅಂತ. ಈಗ್ಲಾದ್ರೂ ಒಪ್ಕೋತೀರಾ ನೀವು? ಇಬ್ಬರ ಮಧ್ಯೆ ಏನೋ ಇದೆ ಅಂತ. ಇರಿಯತ್ತೆ, ಎಲ್ಲಿಗೆ ಹೋಗ್ತಿದ್ದೀರಾ? ಇವಾಗ್ಲೇ ಹೋದ್ರೆ
ಅವ್ರ ಬಣ್ಣ ಪೂರ್ತಿಯಾಗಿ ಬಯಲಾಗಲ್ಲ. ಎಲ್ಲ ನೋಡಿದ್ಮೇಲೆ ಏನ್ ಬೇಕಾದ್ರೂ ಮಾಡಿ. ಅಂದ್ರೆ ನನ್ನ ಅನುಮಾನ ನಿಜ ಅಂತಾಯ್ತು. ದೇವಾಂಶ್ ಮನ್ಸಲ್ಲಿರೋದು ವೈದೇಹಿನೇ. ಪ್ರದಕ್ಷಿಣೆ ಹಾಕಿದ ಆಯ್ತಾ ಅಮ್ಮ? ಹಾ ಆಯ್ತು ಪುರೋಹಿತ್ರೆ. ಶುಭಂ. ನಿಮ್ಗೆಲ್ಲ ಒಳ್ಳೇದೇ ಆಗುತ್ತಮ್ಮ. ಆದ್ರೆ ನಿಮ್ಮ ಮನ್ಸಲ್ಲಿ ಯಾವ್ದಾದ್ರು ಬೇಡಿಕೆ ಇದ್ರೆ ಅಲ್ಲಿ ನೋಡಿ, ಅಲ್ಲಿ ನಾಗಭೈರವ ಸ್ವಾಮಿ ಹತ್ರ ಹಿತ್ತಾಳೆ ಬಿಂದಿಗೆಲ್ ನೀರಿದೆ. ಕಾಗದದಲ್ಲಿ ಬೇಡಿಕೆಯನ್ನು ಬರೆದು ಅದ್ರೊಳಗೆ ಹಾಕಿ ಸಂಧ್ಯಾ ಸಮಯಕ್ಕೆ ಆ ನೀರಲ್ಲಿ ನಾಗಭೈರವಂಗೆ ಅಭಿಷೇಕ ಮಾಡ್ತಾರೆ. ಆ ದೇವರು ನಿಮ್ಮ ಬೇಡಿಕೆನ ನೆರವೇರಿಸ್ತಾನೆ. ಹಾ ಸರಿ. ನನಗೇನು ಅವಶ್ಯಕತೆ ಇಲ್ಲ ಪುರೋಹಿತ್ರೆ. ನಾನು ಕೇಳದೇ ಇದ್ರೂ ದೇವ್ರು ಎಲ್ಲ ನೆರವೇರಿಸ್ತಿದ್ದಾನೆ. ಚೆನ್ನಾಗಿ ಹೇಳಿದ್ರಿ ನೀವು. ಮನುಷ್ಯ ಆದ್ಮೇಲೆ ಆಸೆ ಬೇಡಿಕೆ ಅನ್ನೋದಿರೋದಿಲ್ವಾ? ಕರ್ಕೊಂಡು ಹೋಗಮ್ಮ. ಇನ್ನೊಂದು ವಿಷಯನಮ್ಮ, ಏನ್ ಬೇಡ್ಕೋತಿರೋ ಮೊದಲೇ ಸರಿಯಾಗಿ ಯೋಚಿಸಿ ಪೇಪರಲ್ಲಿ ಬರೀರಿ. ಒಂದು ಸಲ ಬಿಂದಿಗೆಗೆ ಹಾಕಿದ್ಮೇಲೆ ವಾಪಸ್ ತಗೋಬಾರ್ದು. ಸರಿ. ಬಾ ವೈದೇಹಿ. ಈಗ ಅವ್ರು ಏನ್ ಬರಿಬೋದು ಅಂತ ಯೋಚಿಸಿ ಅತ್ತೆ. ನಾನ್ ಹೇಳ, ನಾವಿಬ್ರು ಯಾವಾಗ್ಲೂ ಹೀಗೆ ಒಂದಾಗಿರ್ಬೇಕು. ನಮ್ ಬಗ್ಗೆ ಯಾರಿಗೂ ಗೊತ್ತಾಗ್ದೆ ನಮ್ ಪ್ರೀತಿ ಕತೆ ಹೀಗೆ ನಡಿಬೇಕು ಅಂತ ಬರ್ದಿರ್ತಾರತ್ತೆ. ನನ್ ಮೇಲ್ ಕೋಪ ಮಾಡ್ಕೋತಾ ಇದ್ದೀರಲ್ಲ ಅತ್ತೆ. ಇನ್ನೂ ಅವ್ರ ಮೇಲೆ ನಿಮಗ ಅನುಮಾನ ಬರ್ತಿಲ್ವಾ? ಸರಿ, ಅವ್ರು ಹೇಗೋ ಚೀಟಿ ಬರ್ದ್ಬಿಟ್ಟು ಹೋಗ್ತಾರಲ್ಲ, ಆವಾಗ ಹೋಗಿ ನೋಡೋಣ ಏನ್ ಬರ್ದಿದ್ದಾರೆ ಅಂತ ಗೊತ್ತಾಗುತ್ತಲ್ಲ. ಹೇ ಇರು. ಏನ್ ಬರ್ದೆ? ದೇವ್ರ ಹತ್ರ ನಾವೇನ್ ಬೇಡ್ಕೋತೀವೋ ಅದನ್ನ ಹೇಳ್ಬಾರ್ದು. ಪರವಾಗಿಲ್ಲ, ನನಗೆ ಹೇಳ್ಬೋದು. ಇಲ್ಲಿ ಕೊಡಿಲಿ ವೈದೇಹಿ. ತೋರ್ಸು, ನೋಡೋಕ್ ಬಿಡು. ನಾನ್ ಕೊಡಲ್ಲ. ವೈದೇಹಿ ನೋಡಿದ್ರಾತೆ ಇವರಿಬ್ರು ದೇವಸ್ಥಾನದಲ್ಲೂ ಎಷ್ಟು ಕ್ಲೋಸ್ ಆಗಿದ್ದಾರೆ. ತುಂಬಾ ಮುಂದೆ
ಬನ್ನಿ ಅತ್ತೆ ನೋಡಿ. ಭಯ ಪಡ್ಬೇಡಿ ಅತ್ತೆ, ನೀವ್ ಅನ್ಕೊಂಡಿದ್ದೆ ಅವರು ಬರ್ದಿರ್ತಾರೆ. ನಾವದನ್ನ ನೋಡೋಣ ಬನ್ನಿ. ಏನ್ ಯೋಚಿಸ್ತಿದ್ದೀರಾ? ನೋಡಿ ಅತ್ತೆ. ಒಂದ್ಸಲ ಬಿಂದಿಗೆ ಒಳಗಡೆ ಹಾಕಿದನ್ನ ತೆಗಿಬಾರ್ದು ಅಂತ ಪುರೋಹಿತರು ಹೇಳಿದ್ರಲ್ಲ. ಏನೂ ಆಗಲ್ಲ ಅತ್ತೆ, ಓದಿದ್ಮೇಲೆ ತಪ್ಪಾಯ್ತು ಅಂತ ಕೆನ್ನೆ ತಟ್ಕೊಂಡ್ರೆ ಸರಿ ಹೋಗುತ್ತೆ. ತೆಗೆದು ಓದಿ. ನಿಮಗ್ ಧೈರ್ಯ ಇಲ್ಲ ಅಂದ್ರೆ ಹೇಳಿ, ನಾನೇ ತೆಗಿತೀನಿ. ಏನೇ ಆದ್ರೂ ಅದ್ರಲ್ಲಿ ಏನ್ ಬರ್ದಿದೆ ಅಂತ ಓದ್ಲೇಬೇಕು. ತಗೊಳ್ಳಿ, ಓದಿ ಅತ್ತೆ. ಏನತ್ತೆ ಶಾಕ್ ಆಗ್ಬಿಟ್ರಾ? ನಾನ್ ಹೇಳಿದ ತರಾನೇ ಹಾಗೆ ಅದ್ರಲ್ಲಿ ಬರ್ದಿದಾರಲ್ವಾ? ನೀನೇ ಓದು. ಅವರು ಆದಷ್ಟು ಬೇಗ ಹುಷಾರಾಗ್ಬೇಕು. ನನ್ನ ತಂಗಿ ಜೊತೆ ನೆಮ್ಮದಿಯಿಂದ ಸಂಸಾರ ಮಾಡಿಕೊಂಡು ಮಕ್ಕಳು ಮರಿ ಜೊತೆ ಇಬ್ರು 100 ವರ್ಷ ಸಂತೋಷವಾಗಿ ಇರಬೇಕು. ಇದು ನಿಜವಾದ ವಿಷಯ. ನನ್ನ ಮಗ ಅವಳ ತಂಗಿ ಸಂತೋಷವಾಗಿ ಸಂಸಾರ ಮಾಡಬೇಕು ಅಂತ ಅವಳು ಬೇಡ್ಕೊಂಡಿದ್ದಾಳೆ. ಅಷ್ಟು ಒಳ್ಳೆ ಮನ್ಸಿರೋ ವೈದೇಹಿನ ನೀನು ಅನುಮಾನಿಸ್ತಿದ್ಯಾ? ಇಲ್ಲ ಅತ್ತೆ, ಏನೋ ಮಿಸ್ ಹೊಡಿತಿದೆ. ಇಲ್ಲಿ ಬರ್ದಿರೋದಕ್ಕೂ ಅವ್ರು ಆಡ್ತಿರೋದಕ್ಕೂ ಅಷ್ಟಕ್ಕೂ ಸಂಬಂಧನೇ ಇಲ್ಲ. ದೇವಾಂಶ್ ಬರ್ದಿರೋದನ್ನು ಓದ್ಲೇಬೇಕು. ನನ್ನ ಆಸೆನ ಹೇಗೋ ಈಡೇರಿಸ್ತೀಯ ಅಂತ ನನಗೆ ನಂಬಿಕೆ ಇದೆ. ನಮ್ಮ ಅಣ್ಣಂಗೆ ಕಾಲ್ ಸರಿ ಹೋಗಿ ಅದ್ಕೆ ಜೊತೆ ಸಂತೋಷವಾಗಿದ್ದು ಅವರಿಬ್ಬರಿಗೂ ಸಂತಾನ ಭಾಗ್ಯ ಕೊಡು. ನೋಡಿದ್ಯಾ? ಇದು ನನ್ನ ದೇವಾಂಶ್ ಮನ್ಸು. ಅವನು ಯಾವಾಗ್ಲೂ ನಮಗೋಸ್ಕರ ಚಿಂತಿಸ್ತಿರ್ತಾನೆ. ಅಂಥವನ್ ಮೇಲೆ ಅನುಮಾನ ಪಡೋ ಹಾಗೆ ಮಾಡ್ದೆ.
ಈಗ ಅವನ ಮೇಲೆ ಅನುಮಾನ ಪಟ್ವಿ ಅಂತ ಅವನು ಗೊತ್ತಾದ್ರೆ ಎಷ್ಟು ದುಃಖ ಪಡ್ತಾನೆ ಗೊತ್ತಾ? ಅವನ್ ಕಣ್ಣಿಗೆ ಬೀಳೋಕ್ಕೂ ಮುಂಚೆ ಇಲ್ಲಿಂದ ಹೋಗೋಣ ಬಾ. ಅಯ್ಯಯ್ಯೋ, ಎಂತ ಕೆಲಸ ಮಾಡ್ಬಿಟ್ರಮ್ಮ ನೀವು! ಎಂತ ಅನಿಷ್ಟ, ಎಂತ ಪಾಪ! ನಾವೇನ್ ಮಾಡಿದ್ವಿ? ಏನಮ್ಮ ಹೀಗೆ ಹೇಳ್ತೀರಾ? ಬೇರೆಯವ್ರ ಬೇಡ್ಕೆನ ಯಾರಾದ್ರೂ ಓದ್ತಾರ? ಮೊದಲೇ ನಾಗಭೈರವ ಸ್ವಾಮಿ, ಅವ್ರಿಗೆ ಸಿಟ್ಟು ಬಂದ್ರೆ ಭಸ್ಮಾಗಿ ಹೋಗ್ತೀರಾ. ಗೊತ್ತಿಲ್ಲದೆ ಓದ್ಬಿಟ್ವಿ. ಇಲ್ಲಿ ನೋಡಿ, ವಾಪಸ್ ಅಲ್ಲೇ ಇಡ್ತಾ ಇದೀವಿ ಪುರೋಹಿತ್ರೆ. ವಾಪಸ್ ಹಾಕಿದ ಮಾತ್ರಕ್ಕೆ ಮಾಡಿದ ಪಾಪ ಹೋಗುತ್ತಾ? ನಿಮ್ಮಲ್ಲಿ ಯಾರು ಹೀಗೆ ಮಾಡಿದ್ರೋ ಅವರು ಪಾಪ ಪರಿಹಾರ ಪೂಜೆ ಮಾಡಲೇಬೇಕು. ಇಲ್ಲ ಅಂದ್ರೆ ಅವ್ರು ಬೇಡ್ಕೊಂಡಿದ್ದ ಬೇಡಿಕೆ ನೆರವೇರ್ದೆ ಬೇಡಿಕೆ ಓದೋರ್ ಕೈ ಬಿದೋಗುತ್ತೆ. ಹಾಗೆಲ್ಲ ಆಗ್ಬಾರ್ದು ಪುರೋಹಿತ್ರೆ. ಪಾಪ ನನ್ ಸೊಸೆ ಗೊತ್ತಿಲ್ಲದೆ ಮಾಡಿರೋ ಕೆಲಸ ಇದು. ಪೂಜೆ ಹೇಗ್ ಮಾಡೋದು ಅಂತ ಹೇಳಿದ್ರೆ ಇವಳ ಕೈಲಿ ಮಾಡಿಸ್ತೀನಿ. ಅದೆಲ್ಲ ಏನೂ ಬೇಕಿಲ್ಲ ಅತ್ತೆ. ಅವ್ರು ಎಲ್ಲದಕ್ಕೂ ಹೀಗೆ ಹೇಳ್ತಾರೆ. ಏನೂ ಆಗಲ್ಲ, ತಲೆ ಕೆಡ್ಸ್ಕೋಬೇಡಿ. ಊರ್ಮಿಳಾ, ಅವ್ರ ಮೇಲೆ ಅನುಮಾನ ಪಟ್ಟು ಮೊದಲನೇ ತಪ್ಪು ಮಾಡ್ದೆ. ಪುರೋಹಿತರು ತೆಗಿಬಾರ್ದು ಅಂತ ಹೇಳಿದ್ರು ಚೀಟಿ ತೆಗೆದು ಎರಡನೇ ತಪ್ಪು ಮಾಡ್ದೆ. ಈಗ ಅಪರಾಧ ಪೂಜೆ ಮಾಡಲ್ಲ ಅಂತ ಮೂರನೇ ತಪ್ಪು ಮಾಡಿದ್ರೆ ಚೀಟಿಲ್ ಬರ್ತಿರೋದು ಯಾವುದೂ ನಡೆಯಲ್ಲ. ನನ್ನ ಮಗ ಸೊಸೆ ಸಂತೋಷವಾಗಿರಲ್ಲ, ನಿನ್ಗೆ ಮಕ್ಕಳು ಹುಟ್ಟಲ್ಲ, ಜೊತೆಗೆ ನಿನ್ ಕೈಗಳು ಹೊರಟೋಗತ್ತೆ. ದೇವ್ರ ವಿಷಯದಲ್ಲಿ ನಿರ್ಲಕ್ಷ್ಯ ಮಾಡಬಾರ್ದು. ಅತ್ತೆ, ಇನ್ನೇನು ಮಾತಾಡಬೇಡ. ಪುರೋಹಿತ್ರೆ, ಹೇಗ್ ಮಾಡ್ಬೇಕು ಅಂತ ಹೇಳಿ. ನಾನ್ ನೋಡ್ಕೊಂತೀನಮ್ಮ. ನನ್ಗೆ ಕುಡಿತಿದ್ಯಾ ಶ್ರೇಯಾ? ಹೊಡಿಯೋದೆಲ್ಲ ಸಾಯಿಸ್ಬೇಕು. ಒಡವೆನೂ ಹೋಯ್ತು, ಹೀರೋಯಿನ್ ಆಗೋ ಅವಕಾಶನೂ ಹೋಯ್ತು, ಎಲ್ಲನೂ ಹಾಳು ಮಾಡ್ಬಿಟ್ಟಿಯಲ್ಲೋ. ಶ್ರೇಯಾ, ಶ್ರೇಯಾ ನಿಲ್ಸು. ಶ್ರೇಯಾ, ಶ್ರೇಯಾ ಸುಮ್ಮನಿರು. ನಾನೇನ್ ಬೇಕು ಅಂತ ಮಾಡಿದ್ನಾ? ಬ್ಯಾಡ್ ಟೈಮ್. ಸರಿಯಾಗಿ ನಾವು ಹೋಗಿದ್ದ ಟೈಮ್ಗೆ ಪೊಲೀಸರು ರೈಡ್ ಮಾಡಿದ್ರು. ಬೇಡ ಅಂತ ನಾನು ನಿನಗೆ ಮೊದಲೇ ಹೇಳ್ದೆ ತಾನೆ. ನೀನೇ ನನ್ನ ಮಾತು ಕೇಳಲಿಲ್ಲ. ಯಾವ್ದಾದ್ರೂ ಒಡವೆ ಅಂಗಡಿಗೋ ಬ್ಯಾಂಕ್ಗೋ ಹೋಗಿದ್ರೆ ಈ ಟೆನ್ಷನ್ನೇ ಇರ್ತಿರ್ಲಿಲ್ಲ ಅಲ್ಲ. ಇಲ್ಲಾಗಿದ್ದಕ್ಕೆ ಪೊಲೀಸವ್ರ ಕೈಯಿಂದ ತಪ್ಪಿಸ್ಕೊಂಡು ಬಂದಿದ್ದೀವಿ. ಅದೇ ಅವ್ರಾಗಿದ್ದಿದ್ರೆ ನಮ್ಮನ್ ಕಟ್ಟಾಕಿ ಪೊಲೀಸವ್ರಿಗೆ ಹಿಡ್ಕೊಡ್ತಾ ಇದ್ರು. ನನ್ನನ್ನೇನ್ ಮಾಡು ಅಂತ ಹೇಳು? ಹೀಗಾಗತ್ತೆ ಅಂತ ಕನ್ಸ್ ಬಿದ್ದಿತ್ತಾ? ನೀನ್ ಕನ್ಸ್ ಕಂಡಿಲ್ಲ, ನನ್ ಕನ್ಸನ್ನ ಕನ್ಸಾಗೆ ಉಳಿಸ್ಬಿಟ್ಟೆ. ದೊಡ್ಡ ಹೀರೋಯಿನ್ ಆಗ್ತಿದ್ದೀನಿ, ಯಾರಿಗೂ ತಲೆ ಕೆಡಿಸ್ಕೋಬೇಡ ಅಂತ ಫೋನ್ನು ಕಟ್ ಮಾಡಿಸ್ದೆ. ಫೋನು ಸ್ವಿಚ್ ಆಫ್ ಮಾಡಿಸ್ದೆ. ಅಯ್ಯೋ ದೇವ್ರೆ, ಅಕ್ಕ ತುಂಬಾ ಸರಿ ಫೋನ್ ಮಾಡಿದಾಳೆ. ಡೌಟ್ ಬಂದ್ರೆ ನನಗಿರೋ ಹೆಂಡತಿ ಪೋಸ್ಟ್ ಹೊರಟೋಗುತ್ತೆ. ಬೇಗ ನಡಿ, ನನ್ನ ದೇವಸ್ಥಾನದ ಹತ್ರ ಬಿಡು. ಶ್ರೇಯಾ ಅಕ್ಕ ಲಂಕೇಶ್ ಜೊತೆ ಎಲ್ಲೋಗ್ತಿದ್ದಾಳೆ? ಇಷ್ಟೆಲ್ಲ ಆದ್ರೂ ಅಕ್ಕಂಗಿನ್ನ ಬುದ್ಧಿ ಬಂದಿಲ್ಲ. ಲಂಕೇಶ್ ಜೊತೆ ಇನ್ನೂ ಓಡಾಡ್ತಿದ್ದಾಳೆ. ಈ ವಿಷಯನ ಅಪ್ಪಂಗೆ ಹೇಳಿ ಸರಿಯಾಗಿ ಬುದ್ಧಿ ಕಳಿಸ್ಬೇಕು. ಕುತ್ತಿಗೆಯಲ್ಲಿ ಅರ್ಶನದ ದಾರ ಇದ್ರೆ ಮಾತ್ರ ಸಾಕ? ಅರಿಶಿಣದ ದಾರ ಗಟ್ಟಿಯಾಗಿರೋದಕ್ಕೆ ಕರಿಮಣಿಗಳನ್ನು ಪೋಣಿಸೋದಿಲ್ವಾ? ಎಲ್ಲ ಗೊತ್ತಿದ್ರು ಹೀಗ್ ಸುಮ್ನಿರೋದು ಸರಿನಾ? ತಾಳಿ ಕಟ್ಟಿದವರಿಗೆ ದೋಷ ಆಗುತ್ತೆ. ಅದಕ್ಕೆ ಇಷ್ಟೆಲ್ಲ ಆಗಿದ್ದು. ಇವಾಗ್ಲೂ ಏನ್ ಕಾಲ ಮಿಂಚು ಹೋಗಿಲ್ಲ. ಎಚ್ಚರಿಕೆ ವಹಿಸಿದ್ರೆ
ಆ 3 ಗಂಟು ಉಳ್ಕೊಳ್ಳುತ್ತೆ. ಹೋಗು. ನಿಜ, ಮದ್ವೆ ಆಗಿದ್ದ 10 ದಿನದಲ್ಲೇ ಕರಿಮಣಿ ಹಾಕೋಬೇಕಿತ್ತು ಅಲ್ವಾ? ಅಷ್ಟು ಮುಖ್ಯವಾದ ವಿಷಯನ ಹೇಗ್ ಮರ್ತು ಹೋದೆ? ಇವಾಗ್ಲೇ ಹಾಕೋಬೇಕು. ಇನ್ನೊಂದು ಕ್ಷಣನೂ ತಡ ಮಾಡಬಾರ್ದು.